ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗಿನ ಜಾವ 4:15 ಇಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇದು ಆಷಾಢದ ಮೊದಲನೇ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಕಾರಣಾಂತರಗಳಿಂದ ನಾನು ವ್ಲಾಗ್ನ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಬಾಗಿಲನ್ನೆಲ್ಲ ಸಾರಿಸಿ, ಅಂದರೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಬರ್ತಾಯಿದ್ದೀನಿ. ನೋಡಿ, ಇನ್ನೂ ಯಾರು ಎದ್ದಿರಲಿಲ್ಲ. ಎದ್ದಿದ ತಕ್ಷಣವೇ ನಾನು ಫಸ್ಟು ಬಾಗಿಲಿಗೆ ನೀರು ಹಾಕ್ಬಿಡೋಣ ಅಂತ ಹೇಳಿ ಬಂದೆ. ನೈಟು ಊಟ ಎಲ್ಲ ಮಾಡಿ ಮಲ್ಕೋಬೇಕಾದ್ರೆ ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡೆ. ಯಾಕಂದರೆ ನಾನು ಬೇಗ ಎದ್ದೊಳೋದ್ರಿಂದ ಪಾಪ ಅತ್ತೆ ಮತ್ತು ರಕ್ಷಿ ಇಬ್ಬರು ಮಲಗಿರ್ತಾರಲ್ವ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಮತ್ತು ನನಗೂ ಬೆಳಗ್ಗೆ ಪೂಜೆ ಮಾಡೋದಕ್ಕೆಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನೈಟೇನೇ ಆದಷ್ಟು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡಿದ್ದೆ. ಇವಾಗ ಹೊರಗಡೆ ಎಲ್ಲ ಕೆಲಸನೂ ಮುಗಿಸಿ ದೇವ್ರ ಮನೆಗೆ ಬಂದೆ. ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಇವತ್ತು ಏನಪ್ಪ ವಿಚಾರ ಅಂತ ಅಂದರೆ, ಆಷಾಢದ ಮೊದಲನೇ ಶುಕ್ರವಾರ ಆಗಿರುತ್ತೆ. ಆವತ್ತಿನ ದಿನ ನಾನು ಬೇಗನೆ ಎದ್ಬಿಡ್ತೀನಿ. ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡಿ ಮುಗಿಸ್ತೀನಿ. ಅದೆಷ್ಟೇ ಸ್ಟ್ರೈನ್ ಆದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಆಷಾಢ ಮಾಸದಲ್ಲಂತೂ ಆ 3 ದಿನ ಬಿಡೋದಿಲ್ಲ. ತುಂಬಾ ಒಳ್ಳೆಯದು. ಅಂದರೆ 3 ದಿನ ಎದ್ದು ಪೂಜೆ ಮಾಡೋದು, 3 ದಿನನಾದರೂ ಮಾಡಿಲ್ಲ 4 ವಾರಗಳಾಗುತ್ತಲ್ಲ ಹೆಣ್ಮಕ್ಳಿಗೆ, ಆ ವಾರ ಫುಲ್ ಆಗುತ್ತೆ ಅಂದ್ರೂ ಮಾಡಿ ತುಂಬಾ ಒಳ್ಳೆಯದಂತೆ. ನಾನು ಆಷಾಢ ಮಾಸದಲ್ಲಿ ಉಪ್ಪಿನ ದೀಪ ಹಚ್ಚೋದು ಒಂದು ಅಭ್ಯಾಸನ ಇಟ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಪೂಜೆನ ಮಾಡ್ತೀನಿ. ಕೆಲವೊಬ್ರು ಹೇಳ್ತಾರೆ ಉಪ್ಪಿನ ದೀಪ ಹಚ್ಚಬಾರ್ದು ಅಂತ, ಇನ್ನೂ ಕೆಲವೊಬ್ರು ಹೇಳ್ತಾರೆ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ. ನಾನು ಜಾಸ್ತಿ ಯೂಟ್ಯೂಬಲ್ಲಿ ನೋಡಿರೋದು ಅಂತ ಅಂದರೆ ರಮ್ಯಾ ನವೀನ್ ಅವರು ಇದ್ದಾರಲ್ಲ, ಅವರ ಯೂಟ್ಯೂಬ್ ಚಾನಲ್ನ ನಾನು ನೋಡ್ತೀನಿ. ಅವರು ಎಷ್ಟೊಂದು ಹೇಳಿದ್ದಾರೆ, ಉಪ್ಪಿನ ದೀಪದ ಬಗ್ಗೆನೇ ಹೇಳಿದ್ದಾರೆ. ಈ ಥರ ಹಚ್ಬೋದು, ಹಚ್ಚಿ ನಮ್ಮ ಮನಸ್ಸಲ್ಲಿರೋದೆಲ್ಲ ಒಳ್ಳೆಯದಾಗತ್ತೆ ಅಂತ. ನನಗೂ ಅದೇ ನಂಬಿಕೆ ಇದೆ. ನಿಜವಾಗ್ಲೂ ನಾವೇನು ಅನ್ಕೋತೀವೋ ಅದು ನಿಜವಾಗ್ಲೂ ಅದೇ ಆಗುತ್ತೆ. ವರ್ಷ ಪೂರ್ತಿನೂ ಹಚ್ಬೋದಂತೆ, ಬಟ್ ಆದರೆ ನಾನು ಯಾವತ್ತೂ ವರ್ಷ ಪೂರ್ತಿ ಹಚ್ಚಿಲ್ಲ. ರಮ್ಯಾ ನವೀನ್ ಅವರು ಇದ್ದಾರಲ್ವ, ಅವರು ಯಾವಾಗಲೂ ಹಚ್ತಾರೆ. ನಾನು ಅವ್ರ ವ್ಲಾಗಲ್ಲೆಲ್ಲ ನೋಡಿದ್ದೀನಿ. ಕೆಲವೊಬ್ರು ಹೇಳ್ತಾರೆ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕು, ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿ. ಸಂಜೆ ಟೈಮು ಹಚ್ಬೋದು, ಗೋಧೂಳಿ ಟೈಮಲ್ಲೂ ಹಚ್ಬೋದು, ಯಾವುದೇ ರೀತಿ ಏನು ತೊಂದರೆ ಆಗೋದಿಲ್ಲ. ಉಪ್ಪು ಒಂದು ಲಕ್ಷ್ಮೀ ಸ್ವರೂಪ ಅಲ್ವಾ, ಹಾಗಾಗಿ ಲಕ್ಷ್ಮಿನ ಆರಾಧಿಸಿ ಅವ್ರಿಗೆ ನಾವು ಆ ದೀಪನ ಹಚ್ಚಿ ಅರ್ಪಿಸೋ ಥರ, ಅಂದರೆ ಉಪ್ಪಿನ ದೀಪನ ಹಚ್ಚೋ ಥರ ಅಷ್ಟೇನೇನೆ. ಅದೇನು ಕೆಟ್ಟದ್ದಲ್ಲ ಅಂತ ನನಗನ್ಸುತ್ತೆ. ಇನ್ನೂ ಕೆಲವೊಬ್ರು ಹೇಳ್ತಾರೆ ಉಪ್ಪಿನ ಋಣ ತೀರ್ಸೋದಕ್ಕಾಗಲ್ಲ, ಉಪ್ಪಿನ ದೀಪ ಹಚ್ಬಾರ್ದು ಅಂತ ಹೇಳ್ತಾರೆ. ನನಗೆ ಯಾವತ್ತೂ ಆ ಥರ ಅನಿಸಿಲ್ಲ. ಮತ್ತು ನಾನು ಹಚ್ತಾ ಇದ್ದೀನಲ್ಲ, ನನಗೆ ಯಾವತ್ತೂ ಅದು ಕೆಟ್ಟದ್ದು ಅಂತಲೂ ಅನಿಸಿಲ್ಲ. ಕೆಲವೊಬ್ಬರು ಹೇಳೋದನ್ನೆಲ್ಲ ಕೇಳಿ ನಾನು ಕೆಲವೊಬ್ಬರು ಪುರೋಹಿತರ ಹತ್ರನೂ ಕೇಳಿದ್ದೀನಿ. ಏನಿಲ್ಲ, ಹಚ್ಬೋದು, ಉಪ್ಪು ಅಂತ ಅಂದ್ರೇ ಲಕ್ಷ್ಮೀ ಸ್ವರೂಪ ಅಲ್ವಾ, ಉಪ್ಪು ಎಷ್ಟು ಒಳ್ಳೆಯದು ಗೊತ್ತಾ ಅಂತಲೂ ಹೇಳ್ತಾರೆ. ನಾನು ಜಾಸ್ತಿ ನೆಗೆಟಿವ್ ಆಗೇ ಥಿಂಕ್ ಮಾಡೋದಕ್ಕಿಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಯಾವುದೇ ಆದರೂ ಅಷ್ಟೇ, ಒಳ್ಳೆಯದು ಎಷ್ಟಿರುತ್ತೋ ಕೆಟ್ಟದ್ದು ಅಷ್ಟೇ ಇರುತ್ತೆ. ಆದಷ್ಟು ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊಳ್ಳಿ, ಕೆಟ್ಟದ್ದನ್ನು ಆಯ್ಕೆ ಮಾಡ್ಕೊಳ್ಳೋದನ್ನು ಬಿಡಿ. ಕೆಲವೊಬ್ರು ಯಾವ ಥರ ಅಂದರೆ ಅಯ್ಯೋ ಕೆಟ್ಟದಾಗುತ್ತೇನೋ ಅಂತ. ನಿಜವಾಗ್ಲೂ ಅಲ್ಲ. ಜಾಸ್ತಿ ನಮ್ಮ ಯೂನಿವರ್ಸ್ಗೆ ನಾವು ಒಳ್ಳೇದಾಗುತ್ತೆ ಅಂತ ಬ್ಲೆಸ್ ಮಾಡ್ತಾಯಿದ್ರೆ, ಅಂದರೆ ನಾವು ಅನ್ಕೋತಾ ಇದ್ದರೆ ಅವರು ನಮಗೆ ಬ್ಲೆಸ್ ಮಾಡ್ತಾರಂತೆ ಒಳ್ಳೇದಾಗಲಿ ಅಂತ. ಹಾಗಾಗಿ ಫಸ್ಟು ನಮ್ಮ ಮನಸ್ಸಲ್ಲಿ ನಾವು ಒಳ್ಳೇದಾಗುತ್ತೇನೋ ಒಂದು ನಂಬಿಕೆನ ಇಟ್ಕೋಬೇಕು. ಯಾವಾಗಲೂ ಕೆಟ್ಟದಾಗುತ್ತೇನೋ ಆ ಥರ ದಯವಿಟ್ಟು ಯಾರು ಅಂದ್ಕೋಬೇಡಿ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಫಸ್ಟು ನಿಮ್ಮ ಮನಸ್ಸಲ್ಲಿ ನೀವು ಸ್ಟ್ರಾಂಗಾಗಿ ಎಲ್ಲ ಒಳ್ಳೇದಾಗುತ್ತೆ, ನಮಗೆಲ್ಲ ಸರಿ ಹೋಗುತ್ತೆ, ನಾವು ಸರಿಯಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ಎಲ್ಲ ಸರಿ ಹೋಗಿದೆ ಅಂತ ಅಂದ್ಕೊಂಡೇನೇ ಕೆಲಸನ ಮಾಡಿ. ನಾನು ಅದೇ ರೀತಿಯೇ ಹಚ್ತಾ ಇರುವಂಥದ್ದು. ಇದು ನನ್ನ 4ನೇ ಆಷಾಢದಲ್ಲಿ 4ನೇ ವರ್ಷದ ಆಷಾಢ ಪೂಜೆಯಲ್ಲಿ ಉಪ್ಪಿನ ದೀಪನ ಹಚ್ತಾ ಇರುವಂಥದ್ದು. ನಾನೇನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲದೂ ನಿಜವಾಗ್ಲೂ ಆಗಿದೆ. ಫಸ್ಟ್ನೇ ವರ್ಷ ನಾನು ಹಚ್ಚಿದಾಗ್ಲೇ ಅದು ಮೆರಾಕಲ್ ಅಂತ ಅನಿಸಿದ್ದು ನನಗೆ. ನಾನೇನು ಅಂದ್ಕೊಂಡಿದ್ದೋ ಅದು ಖಂಡಿತವಾಗ್ಲೂ ಆಯಿತು. ಅದಕ್ಕೆ ನಾನು ಇನ್ನೂ ತುಂಬ ಜಾಸ್ತಿ ವರ್ಷಗಳೇ ತೊಗೊಳುತ್ತೇನೋ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಅದು ಜಾಸ್ತಿ ವರ್ಷಗಳೇನು ತೊಗೊಳ್ಳಿಲ್ಲ, ತುಂಬ ಒಳ್ಳೆಯದಾಯಿತು. ನಾನು ಅಂದ್ಕೊಂಡಿದ್ದು ನಿಜವಾಗ್ಲೂ ಆಗಿದೆ. ನೀವು ಯಾರಾದರೂ ಹಚ್ತಾ ಇದ್ದರೆ ಹಚ್ಚಿ, ತುಂಬಾ ಒಳ್ಳೆಯದಾಗುತ್ತೆ. ಕೇಳಿಕೊಂಡು ಬೇಕಂದರೆ ನೀವು ಯಾರಾದರೂ ಪುರೋಹಿತ್ರನ ಏನಾದರೂ ಕೇಳ್ತಿರಲ್ಲ, ಅವ್ರನ್ನ ಯಾರನ್ನಾದರೂ ಕೇಳಿಕೊಂಡು ಹಚ್ಚೋ ಥರ ಇದ್ದರೆ ನೀವು ಹಚ್ಚಿ, ತುಂಬಾ ಒಳ್ಳೆಯದಾಗತ್ತೆ. ನಾನು 3 ಅಂದರೆ ಒಂದು ಫಸ್ಟು ಮಣ್ಣಿಂದು ಬಟ್ಲು ತೊಗೊಂಡಿದ್ದೀನಿ, ಅದ್ರ ಮೇಲೆ ಒಂದು ದೀಪ, ಅದ್ರ ಮೇಲೆ ಉಪ್ಪಿನ ದೀಪ. ಫಸ್ಟ್ ಏನು ಗೊತ್ತಾ, ನೀವು ದೀಪ ಹಚ್ಚಿದ್ದೀನಿ ಉಪ್ಪಿನ ದೀಪನ ಅಂತ ಅಂದರೆ ಅಂಗಡಿನಲ್ಲಿ, ಮನೇಲಿ ಎಷ್ಟೇ ಉಪ್ಪಿದ್ರೂ ಅದನ್ನು ತೊಗೋಬೇಡಿ, ಅಂಗಡಿನಲ್ಲಿ ದುಡ್ಡು ಕೊಟ್ಟು ತೊಗೊಂಬಂದು ಆ ಉಪ್ಪನ್ನು ಮನೇಲಿ ಇಟ್ಕೊಂಡಿರಿ. ನಾನು 1 ವರ್ಷ ಉಪ್ಪು ತೊಗೊಂಡ್ರೆ ಏನಿಲ್ಲ ಅಂದರೂ ಅದು 3 ವರ್ಷ ಆಗುತ್ತೆ. ನಾನು ಉಪ್ಪನ್ನ ನಿಜವಾಗ್ಲೂ ಅಡುಗೆಗಂತೂ ಬಳಸೋದೇ ಇಲ್ಲ. ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡು ತೊಗೊಂಬಂದಿರ್ತೀನೋ ಅದಕ್ಕೆ ಅಂತಲೇ
ದೀಪಕ್ಕೆ ಅಂತಲೇ ತಂದಿರ್ತೀನಲ್ವ ಅದನ್ನು ಅದಕ್ಕೆ ಅಂತಲೇ ಯೂಸ್ ಮಾಡ್ತೀನಿ. ಇವಾಗ ಹಚ್ಚಾಗೋಯ್ತಲ್ಲ ಅದನ್ನು ಅಡುಗೆಗೆ ಬಳಸ್ಕೊಬಿಡೋಣ ಆ ಥರ ಎಲ್ಲ ಮಾಡಿಬಿಡಿ. ನೀಟಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿ, ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಫಸ್ಟು ಒಂದು ಬಟ್ಲು ತೊಗೊಂಡಿರ್ತೀನಲ್ವ ಮಣ್ಣಿಂದು, ಆ ಬಟ್ಲೊಳಗಡೆ ಅಕ್ಷತೆನ ಹಾಕ್ತೀನಿ. ಅದನ್ನು ನೀಟಾಗಿ ತುಂಬದ ಬಿಂದಿಗೆ ನೀರಲ್ಲಿ ತೊಳ್ಕೊಂಡು, ನಾನು ಅದೇ ದೀಪಗಳನ್ನೇ ಹಚ್ತಾ ಇದ್ದೀನಿ. ಅಂದರೆ ನಾನು 4 ವರ್ಷದಿಂದ ಹಚ್ತಾ ಇರೋದ್ರಿಂದ ಏನು ನಾನು ಯೂಸ್ ಮಾಡ್ತೀನೋ ಅದೇ ದೀಪಗಳು, ಅದೇ ಮಣ್ಣಿನ ಬಟ್ಲು ಎಲ್ಲದೂ ಅದನ್ನೇ ಯೂಸ್ ಮಾಡ್ತೀನಿ. ಹಾಗಾಗಿ ಅದನ್ನು ಫಸ್ಟು ತುಂಬದ ಬಿಂದಿಗೆ ಇರುತ್ತಲ್ಲ ಆ ನೀರನ್ನು ತೊಗೊಂಡು ಅದೆಲ್ಲದನ್ನು ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು, ಆಮೇಲೆ ಫಸ್ಟ್ ಒಂದು ಬಟ್ಲಿರುತ್ತಲ್ಲ ಅದಕ್ಕೆ ಅಕ್ಷತೆನ ಹಾಕೋತೀನಿ. ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಇನ್ನೂ ಒಂದು ದೀಪ ಇರುತ್ತಲ್ವ ಆ ದೀಪದೊಳಗಡೆ ನಮ್ಮ ಮುಷ್ಟಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಸಾಕು, ಮುಷ್ಟಿನ ಇಟ್ಕೊಂಡು ಒಂದೊಂದು ಮುಷ್ಟಿಗೂ ಒಂದೊಂದು ಬೇಡಿಕೆನ ಇಟ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ, ನಿಮ್ಗೆ ಏನಾಗಬೇಕಾಗಿರುತ್ತೋ ಅದನ್ನು ಅಂದ್ಕೊಂಡು 3 ಮುಷ್ಟಿ ಅಷ್ಟೇ, ಜಾಸ್ತಿ ಫೋರ್ಸ್ಫುಲ್ಲಾಗೆಲ್ಲ ಹಾಕ್ಕೋಬೇಡಿ. 3 ಮುಷ್ಟಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಆ ದೀಪದೊಳಗಡೆ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಇವಾಗ ಅಕ್ಷತೆ ಇಟ್ಟಿರ್ತೀರಲ್ವ ಅದ್ರ ಮೇಲೆ ಅದನ್ನು ಇಟ್ಕೋಬೇಕು. ಫಸ್ಟು ನಾನು ಪುಟ್ಟದಾಗ ಒಂದು ರಂಗೋಲೆ ಬಿಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟಲ್ಲಿ ಬಿಟ್ಕೊಳ್ಳಿ. ನಾನು ರಂಗೋಲೆ ಪುಡಿಲೇನೆ ಬಿಟ್ಬಿಟ್ಟೆ ಅವತ್ತು, ಅರ್ಜೆಂಟು. ಹಾಗಾಗಿ ಸ್ವಲ್ಪ ಅದೊಂದು ಮಿಸ್ಟೇಕ್ ಆಗಿದೆ. ನೀವು ಆ ಮಿಸ್ಟೇಕ್ನ ಮಾಡ್ಕೋಬೇಡಿ. ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಬಿಟ್ಕೊಳ್ಳಿ. ಫಸ್ಟು ಅಕ್ಷತೆ ಹಾಕಿರ್ತೀವಲ್ವ ಆ ಬಟ್ಲನ್ನ ಇಡಿ. ಆಮೇಲೆ ದೀಪದೊಳಗಡೆ ಹಾಕಿರ್ತೀವಲ್ವ ಉಪ್ಪು, ಅದನ್ನು ಇಡಿ. ಅದ್ರ ಮೇಲೆ ದೀಪನ ಇಡಿ. ನಾನು ಈ ಪ್ರೊಸೀಜರಲ್ಲಿ ಮಾಡ್ತೀನಿ. ನೀವು ಯಾರಾದರೂ ಇದೇ ಪ್ರೊಸೀಜರಲ್ಲಿ ಮಾಡ್ತೀರಾ, ಇಲ್ಲ ಬೇರೆ ಥರ ಮಾಡೋದಿದ್ರು ಹೇಳಿ. ನನಗೆ ಗೊತ್ತಿರೋದು ಇದೇ ಥರ. ನಾನೇನಾದರೂ ಮಿಸ್ಟೇಕ್ ಮಾಡ್ತಾಯಿದ್ರು ನೀವು ನನಗೆ ಹೇಳ್ಬೋದು. ನಾನೇ ಎಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಹಾಗೇನಿಲ್ಲ. ಫಸ್ಟು ದೀಪನೆಲ್ಲ ರೆಡಿ ಮಾಡ್ಕೊಂಡೆ. ಈ ರೀತಿ ಉಪ್ಪಿನ ದೀಪನ ರೆಡಿ ಮಾಡ್ಕೋಬೇಕು. ಆ 3 ಮುಷ್ಟಿ ಉಪ್ಪು ಇಟ್ಕೊಂಡಿದ್ದಾಗ ನಾನು ಹೇಳಿದ್ನಲ್ಲ 3 ಸರಿನೂ ನೀವು ನಿಮ್ಗೇನು ಅನಿಸುತ್ತೋ ಅದನ್ನು ಒಂದೊಂದು ಸರಿ ಒಂದೊಂದು ಮುಷ್ಟಿ ಇಟ್ಕೊಂಡಾಗ ಹೇಳ್ಕೊಂಡು ಮನಸಾರೆ ಬೇಡಿಕೊಂಡು ಅದರೊಳಗಡೆ ಹಾಕಿ. ನಿಜವಾಗ್ಲೂ ನೀವೇ ನೋಡ್ತೀರಾ ಅದು ಎಷ್ಟು ಒಳ್ಳೆಯದಾಗತ್ತೆ ಅಂತ. ನೀವೇ ಹಚ್ಚಾದ್ಮೇಲೆ ನನಗೆ ಹೇಳಿ, ಓಕೆನಾ? ಇವಾಗ ದೀಪ ಎಲ್ಲ ರೆಡಿ ಮಾಡಿ, ದೇವ್ರ ಮನೆ ಎಲ್ಲ ರೆಡಿ ಮಾಡಿ ರೆಡಿಯಾಗೋದಕ್ಕೆ ಬಂದೆ. ಸೀರೆ ಹಾಕ್ಕೊಂಡೇ ಪೂಜೆ ಮಾಡಬೇಕು. ಆವತ್ತಿನ ದಿನ ಮಾತ್ರ ನಾನು ಸೀರೆ ಹಾಕ್ಕೊಂಡೇ ಪೂಜೆ ಮಾಡೋದು. ಬೇರೆ ಟೈಮಲ್ಲೆಲ್ಲ ನಿಜವಾಗ್ಲೂ ನಾನು ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳ್ಳಲ್ಲ. ಆದರೆ ಆಷಾಢ ಮಾಸದಲ್ಲಿ ಮಾತ್ರ ನನಗೇನೋ ಒಂಥರ ಖುಷಿ, ಸೀರೆ ಹಾಕ್ಕೊಂಡು ಹೂ ಮುಡ್ಕೊಂಡೆಲ್ಲ ಪೂಜೆ ಮಾಡೋದು ಅಂತಂದರೆ. ಜಡೆ ನಿಜವಾಗ್ಲೂ ಎಣ್ಯೋದಕ್ಕಾಗಲಿಲ್ಲ. ಅದು ಹೆಂಗೆಂಗೋ ಮಾಡಿ ಎಣ್ದಿದ್ದೀನಿ. ಯಾಕಂದರೆ ಹೇರ್ ಕಟ್ ಮಾಡಿಸಿರೋದ್ರಿಂದ ಅದು ಎಣ್ಯೋದಕ್ಕೆ ಆಗ್ತಾಯಿರಲಿಲ್ಲ. ಹೂ ಮುಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ತಲೆನೇನೆ ಹೆಂಗೆಂಗೋ ತಲೆ ಬಾಚ್ಕೊಂಡು ಹೂ ಎಲ್ಲ ಮುಡ್ಕೊಂಡು ಇವಾಗ ದೀಪ ಹಚ್ಚೋದಕ್ಕೆ ಬಂದಿದ್ದೀನಿ. ಮತ್ತು ಇನ್ನೂ ಒಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು. ಏನಂದರೆ ದೀಪ ಹಚ್ತಿರಲ್ವ ನೀವು, ಫಸ್ಟು ನಾರ್ಮಲ್ಲು ಮನೇಲಿ ದೀಪ ಹಚ್ತಿರಲ್ಲ, ಆ ದೀಪದಲ್ಲಿ 2 ಗಂಧದ ಕಡ್ಡಿನ ತೊಗೊಂಡು ಅದನ್ನು ಹಚ್ಚಿ ಅದರಿಂದ ನೀವು ಉಪ್ಪಿನ ದೀಪನ ಹಚ್ಚಿ. ನಾನು ಬೆಂಕಿಪಟ್ಟಣದಲ್ಲೇ ಹಚ್ಬಿಟ್ಟಿದ್ದೀನಿ. ಕೆಲವೊಂದು ಸರಿ ನಾನು ಮಿಸ್ಟೇಕ್ನ ಮಾಡ್ತೀನಿ. ಅರ್ಜೆಂಟು ಬೇಗ ಅಂದರೆ ಬ್ರಾಹ್ಮಿ ಮುಹೂರ್ತ ಮುಗಿದೋಗೋ ಟೈಮಲ್ಲಿ ಅಷ್ಟರಲ್ಲಿ ದೀಪ ಹಚ್ಬೇಕಲ್ವ, ಅದೊಂದು ಭಯದಿಂದ ಅದೊಂದು ತಪ್ಪಾಗಿದೆ ನನ್ನ ಕಡೆಯಿಂದ. ಮತ್ತು ರಂಗೋಲಿ ಪುಡಿಲೆಲ್ಲ ರಂಗೋಲಿ ಬಿಡಬೇಕಾಗಿದ್ದು ಅಕ್ಕಿ ಹಿಟ್ಟಲ್ಲಿ. ಇದೆರಡು ಮಿಸ್ಟೇಕ್ ಆಗಿದೆ. ದಯವಿಟ್ಟು ನೀವು ಅದನ್ನು ಸರಿಪಡಿಸ್ಕೊಳ್ಳಿ. ನಾನು ನೆಕ್ಸ್ಟು ವೀಕ್ ಮಾಡ್ತೀನಲ್ಲ ಆವಾಗ ನಾನು ಅದನ್ನು ಸರಿಪಡಿಸ್ಕೋತೀನಿ. ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಆಷಾಢ ಶುಕ್ರವಾರದ ಪೂಜೆ. ನಾನು ಆಷಾಢ ಟೈಮಲ್ಲಿ ಮಾತ್ರ 4 ಗಂಟೆಗೆ ಎದ್ದು ಒರೆಸಿ ಗುಡಿಸಿ ಸ್ನಾನ ಪೂಜೆ ಎಲ್ಲ ಮಾಡಿಬಿಟ್ರೆ ನನಗೊಂಥರ ಸಮಾಧಾನ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಿಬಿಡ್ಬೇಕು ನನಗೆ. ಪೂಜೆ ಎಲ್ಲ ಮುಗೀತು. ಬಿಸಿನೀರು ಕಾಯಿಸ್ಕೊಂಡು ಇವಾಗ ಬಿಸಿನೀರು ಕುಡಿಬೇಕು. ಒಂದು ಕಡೆ ಬಿಸಿನೀರು ರೆಡಿ ಇದೆ, ಇನ್ನೊಂದು ಕಡೆ ಹಂಗೆ ಬಿಸಿನೀರಿಗೆ ಇಟ್ಟಿದ್ನಲ್ಲ, ಒಂದು ನಿಮಿಷ ಇರಿ.
ಬಿಸಿನೀರಿಗೆ ಇಟ್ಟಿದ್ದನ್ನ ಬಿಸಿನೀರು ಕಾಯುವಷ್ಟರಲ್ಲಿ ಅಡುಗೆ ತಿಂಡಿಗೆ ಏನೇನು ಬೇಕು ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಅಡುಗೆ ಬಂದು ಮೊಳಕೆ ಕಟ್ಟಿದ ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನಕ್ಕೆ ರೈಸ್ ಒಂದು ಮಾಡ್ಕೋಬೋದು. ತಿಂಡಿಗೆ ಬಂದು ಪಲಾವ್ ಮಾಡೋಣ ಅಂತ ಹೇಳಿ ಎಲ್ಲನೂ ಇಟ್ಕೊಬಿಟ್ಟಿದ್ದೀನಿ. ಹೆಚ್ಚಿ ಒಂದು ಕಡೆ ಇಟ್ಕೊಬಿಟ್ರೆ ಬೇಗ ಬೇಗ ಒಗ್ಗರಣೆಗೆ ಹಾಕಿ ಮಾಡಿಬಿಡ್ಬೋದು. ಹಾಗಾಗಿ ಎಲ್ಲ ಒಂದು ಕಡೆ ಇದೇ ಥರ ಇಟ್ಕೊಬಿಡ್ತೀನಿ ನಾನು. ಎಲ್ಲ ಆಗಿದೆ. ಇವಾಗ ಇದನ್ನೆಲ್ಲ ಹೆಚ್ಕೊಂಡು ಬೇಗ ಬೇಗ ಅಡುಗೆ ಕೆಲಸನ ಶುರು ಮಾಡ್ಕೋತೀನಿ. ಒಂದು ವಾರದಿಂದ ನನ್ನ ರೂಟೀನ್ ಇದೇ ಥರ ಆಗಿಬಿಟ್ಟಿದೆ. ಅಂದರೆ ಇವತ್ತು ಆಷಾಢ ಶುಕ್ರವಾರ ಅಂತ ಅರ್ಲಿ ಮಾರ್ನಿಂಗ್ ಎದ್ದು ಬೇಗನೆ 6:30 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸಿದ್ದೀನಿ. ಆದರೆ ನಾರ್ಮಲ್ ಡೇಸಲ್ಲೂ ರಕ್ಷಿನ ಕರ್ಕೊಂಡು ಹೋಗೋಷ್ಟರಲ್ಲಿ ಸ್ನಾನ ಪೂಜೆ ಎಲ್ಲನೂ ಆಗಿಬಿಡುತ್ತೆ. ಒಂಥರ ಸಮಾಧಾನ, ಎಲ್ಲ ಕೆಲಸನೂ ಆಗಿಬಿಟ್ರೆ. ಹಾಗಾಗಿ ಕೆಲಸಗಳನ್ನೆಲ್ಲ ಬೇಗ ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ಫಸ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿದು ನನಗೆ ಸ್ವಲ್ಪ ಟೈಮ್ ಕೊಟ್ಕೊಂಡು ಬೇಗನೆ ಎದ್ದಿದ್ದಲ್ವ ರಿಲ್ಯಾಕ್ಸಾಗಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಆಮೇಲೆ ಬಂದು ಅಡುಗೆನ ಶುರು ಮಾಡ್ಕೋತೀನಿ. ಇನ್ನೂ ಟೈಮ್ ಒಂದು 6:30 ಅಷ್ಟೆ. ರಕ್ಷಿನ ಕರ್ಕೊಂಡೋಗಿ ಸ್ಕೂಲ್ಗೆಲ್ಲ ಬಿಟ್ಬಿಟ್ಟು ಆನ್ ದ ವೇ ಬರಬೇಕಾದ್ರೆ ಹಂಗೆ ನನ್ನ ತಂಗಿಗೆ ಹಿಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬರ್ತೀಯಾ ಅಂತ ಕೇಳಿದೆ. ಅವಳು ಅಕ್ಕ ನಾನು ಹೋಗಬೇಕು ಅಂದ್ಕೊಂಡಿದ್ದೆ, ಆಯಿತು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಪಾಪ ಅವಳು ರಕ್ಷಿನ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತಾ ಇದ್ನಲ್ಲ ಅಷ್ಟೊತ್ತಿಗೆ ರೆಡಿಯಾಗಿ ಪಾಪ ಅವಳು ಬಂದಳು. ಲಾಸ್ಟ್ ಮೊಮೆಂಟಲ್ಲಿ ನಾನು ಅವಳಿಗೆ ಫೋನ್ ಮಾಡಿದ್ದಿತ್ತು, ಅವಳು ಬಂದಳು. ದೇವ್ರಿಗೆ ಅಂಥೇಳಿ ಹೂವು ಹಣ್ಣು ಕಾಯಿ ಎಲ್ಲನೂ ತೊಗೊಂಡೋಗಿದ್ವಿ.
ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ನಮ್ಮ ಮನೆ ದೇವರು, ನಮ್ಮ ಮನೆಯ ಹೆಣ್ಣು ದೇವರು ಇದು, ಹಳೆ ಊರಮ್ಮ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಅನ್ಕೋತಾ ಹೋಗಬೇಕು ಅಂತ ಹೇಳಿಬಿಟ್ಟು, ಹೆಂಗೋ ಆಷಾಢ ಶುಕ್ರವಾರನೂ ಆಗಿತ್ತಲ್ವ, ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ನಂದೀಶ್ವರಿಗೆ ಹೋಗಿ ಬರೋಣ ಅಂತ ಪಾಪ ನಾನು ಬೆಳಗ್ಗೆನೇ ಹೇಳಿದ್ದು, ಆಯಿತು ಹೋಗಿ ಬರೋಣ ನಡಿ, ನೀನು ಹೆಂಗೋ ಹೋಗಬೇಕು ಅನ್ಕೋತಾ ಇದ್ದಲ್ಲ ಅಂಥೇಳಿ ಕರ್ಕೊಂಬಂದರು. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹಳೆ ಊರಲ್ಲಿ ಯಾವಾಗ್ಲೂ ತುಂಬ ಎಷ್ಟೇ ರಶ್ ಇದ್ರೂ ತುಂಬ ಲೇಟೇನಾಗೋದಿಲ್ಲ, ಬೇಗನೆ ದರ್ಶನ ಆಗಿಬಿಡುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು, ಪೂಜೆ ಮುಗಿಸ್ಕೊಂಡು, ಬಾಗಿಲಲ್ಲಿ ಒಂದು ಈಟ್ಗಾಯಿ ಹಾಕಿ ಇವಾಗ ಹೊರಡ್ತಾ ಇದ್ದೀವಿ. ಅವಳಿಗೆ ಹಂಗೆ ಕೈಗೆ ಅಂತ ಕೊಟ್ಬಿಡಿ ಮಂಜು, ನಂದು ಇಸ್ಕೊಂಬಂದ್ಬಿಡು. ಸಮಾಧಾನ ಆಯ್ತಾ? ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದಮೇಲೆ ಅದಕ್ಕೆ ವೇಟಿಂಗ್ಗಳು, ಪ್ರಸಾದ ಕೊಡಲಿಲ್ಲ ಯಾರು ಅಂತ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದವು. ಆಂಟಿ ಕೊಡೋದನ್ನೇ ಕಾಯ್ತಾ ಇದ್ಲು ಪಾಪ. ನಿಂಗೆ ಜಾಸ್ತಿ ಇಸ್ಕೊಂಬಂದಿದ್ದೀನಿ. ನೀನು ಯಜಮಾನ್ರು ಹೊಂಟೋದ್ರಲ್ಲ, ಅವ್ರದ್ದು ಸೇರಿಸಿ ನಾವೇ ತಿನ್ಕೊಂಡು ಹೋಗೋಣ ನಡಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ನಾನು ಮುಂಜೆ ತಿನ್ಕೊಂಡು ಅಲ್ಲಿಂದ ಬಂದ್ವಿ. ನನಗೂ ಅಷ್ಟೇ, ನಾನು ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಅವ್ರು ಪ್ರಸಾದ ಕೊಡ್ತಾಯಿದ್ರೆ ಅಯ್ಯೋ ಯಾವಾಗ ಕೊಡ್ತಾರೋ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ನನಗೆ ಅಷ್ಟೊಂದು ಇಷ್ಟ ದೇವಸ್ಥಾನದ ಪ್ರಸಾದ ಅಂತ ಹೇಳಿಬಿಟ್ರೆ. ಪ್ರಸಾದ ಎಲ್ಲ ತಿನ್ಕೊಂಡು ಇಲ್ಲಿಗೆ ಬಂದ್ವಿ. ಇದು ಬಂದು ಮಾಸ್ತಮ್ಮ ಅಂತ ಹೇಳಿಬಿಟ್ಟು, ಅಲ್ಲೆಲ್ಲ ಪೂಜೆ ಮುಗಿಸಿದ್ಮೇಲೆ ಇಲ್ಲಿ ಪ್ರತಿ ಸರಿನೂ ನಾವು ಅಂದರೆ ಕಡ್ಡಿ ಕರ್ಪೂರ ಹಚ್ಬಿಟ್ಟು ಹೋಗ್ತೀವಿ. ಯಾವಾಗ ಬಂದ್ರೂ ಅಷ್ಟೇನೆ. ಅಲ್ಲಿ ಹೇಗೆ ಮಿಸ್ ಮಾಡಲ್ವೋ ಇಲ್ಲೂ ಹಾಗೇನೆ ಇಲ್ಲೂ ಮಿಸ್ ಮಾಡಲ್ಲ. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹಂಗೂ ಊಟ ಮಾಡ್ಕೊಂಡು ಹೋಗೋಣ. ಹೆಂಗೂ ಮಂಗಳವಾರ ಇಲ್ಲ ಶುಕ್ರವಾರ ಪ್ರಸಾದ ಕೊಡ್ತಾರೆ ಅಂತ ನನಗೆ ಗೊತ್ತಿತ್ತು. ನಂದೀಶ್ವರ 12:15 ಶುರುವಾಗೋದು, ಇನ್ನೂ 11:15, ಸುಮ್ಮನೆ ಯಾಕೆ ಟೈಮ್ ಆಗಿಬಿಡುತ್ತೆ ನಡೀರಿ ಹೊರಟ್ಬಿಡೋಣ ಅಂತ ಹೇಳಿದ್ರು. ಮಳೆ ಬೇರೆ ಬರೋ ಥರ ಇತ್ತು, ಅದಕ್ಕೇ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬಿಟ್ವಿ. ಮಳೆ ಬಂದರೆ ಆ ಮಳೆಲೆಲ್ಲ ಹೋಗೋದಕ್ಕೆ ಹಿಂಸೆ ಅಂತ ಅನಿಸುತ್ತೆ ನೋಡಿ. ಎಷ್ಟೊಂದು ಮೋಡ ಕವ್ಕೊಂಡಂಗಿದೆ, ಒಂದು ಸ್ವಲ್ಪನೂ ಬಿಸಿಲು ಬರ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಮಂಜು ಅಂತೂ ಸಿಕ್ಕಾಪಟ್ಟೆ ರೇಗಿಸ್ತಾ ಇರ್ತಾಳೆ ನನ್ನ, ಅಂದರೆ ಕಾಮಿಡಿ ಮಾಡ್ತಾ ಇರ್ತಾಳೆ. ಅವಳ ಜೊತೆ ಹೋಗ್ತಾಯಿದ್ರೆ ಎಷ್ಟು ದೂರ ಹೋದ್ರೂ ಗಾಡೀಲಿ ನಿಜವಾಗ್ಲೂ ಬೇಜಾರು ಅಂತಲೇ ಅನ್ಸೋದಿಲ್ಲ ನನಗೆ. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ತುಂಬ ಟಯರ್ಡ್ ಆದಂಗೆ ಆಗಿತ್ತು. ಆದ್ರೂ ನಮ್ಮ ಕೆಲಸ ನಾವು ಬಿಡೋ ಹಾಗೆ ಇಲ್ಲ ಅಲ್ವಾ. ಹೊಲ್ದ ಹತ್ರ ಹೋಗ್ತಾಯಿದ್ದೀನಿ. ಬಂದಿದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಹೊಲ್ದ ಹತ್ರ ಬಂದ್ವಿ. ನಂದೀಶ್ವರು ನಾನು ಉಳ್ಕೊಯ್ಕೊಂಬರ್ತೀನಿ, ನೀನು ಹಸು ಹೊಡ್ಕೊಂಬಂದ್ಬಿಡಪ್ಪ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿಬಿಟ್ಟು ಬಂದೆ. ನೋಡಿ ಮಳೆ ಬರೋ ಥರ ಆಗಿದೆ ಆಲ್ರೆಡಿ. ಹಸು ಎಲ್ಲ ಮಳೆಯಲ್ಲಿ ಹೊಡ್ಕೊಂಬಂದಿದ್ದಾಯಿತು. ನಂದೀಶ್ವರ ಒಂದು ಹಸು ಕರೀತಾ ಇದ್ದಾರೆ, ನಾನು ಆಲ್ರೆಡಿ ಕರೆದಾಯಿತು. ಇನ್ನೊಂದು ಹಸು ಕರೆದ್ರೆ ನನ್ನ ಡ್ಯೂಟಿ ಮುಗೀತು. ಡೈಲಿ ನಂದೀಶ್ವರ 2 ಹಸು, ನಾನು 2 ಹಸು ಕರಿತೀವಿ ಸಂಜೆ ಟೈಮು. ಅವ್ರೇನಾದರೂ ಹುಲ್ಗೋದ್ರೆ ಫುಲ್ ನಾನೇ ಕರ್ಕೊತೀನಿ. ಅವರು ಬಂದರು, ಮಳೆ ಚಳಿ ಆಗ್ತಾಯಿದೆ. ಇವಾಗ ಹಾಲು ಕರಿಬೇಕು, ಅಷ್ಟರಲ್ಲಿ ರಕ್ಷಿನೂ ಬರ್ತಾನೇನೋ ನೋಡೋಣ. ನಾನು ಮಳೆ ಬರ್ತಾಯಿತ್ತಲ್ಲ, ಒಳಗಡೆ ಹೋಗಿ ಏನಾದರೂ ಮಾಡೋಣ ತಿನ್ನೋಕ್ಕೆ ಅನ್ಕೋತಾ ಇದ್ದೆ. ಈ ತಾತ ಪಾಪ ರೆಗ್ಯುಲರಾಗಿ ಬರ್ತಾನೆ ಇರ್ತಾರೆ, ವಾರಕ್ಕೊಂದ್ಸರಿ 2 ಸರಿ. ಇವ್ರು ರಾಮನಗರದಿಂದ ಬರೋದು ಪಾಪ, ಕಡಲೆಕಾಯಿ ಮಾರ್ಕೊಂಡು ಬರ್ತಾರೆ ನೋಡಿ. ಮಳೆಲೂ ಪಾಪಚ್ಚಿ ಬಂದಿದ್ದಾರೆ. ಇವ್ರು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ನನಗೆ, ಇಷ್ಟೊಂದು ವಯಸ್ಸಾದರೂ ಪಾಪ ಕೆಲಸ ಮಾಡ್ತಾರಲ್ಲ ಅಂತ. ಏನೂ ಮಾಡೋದಕ್ಕಾಗಲ್ಲ. ಕೆಲವೊಬ್ಬೊಬ್ರಿಗೆ ಒಂದೊಂದು ಕೆಲಸಗಳು ಇದ್ದೇ ಇರುತ್ತೆ, ಮಾಡಲೇಬೇಕಾಗುತ್ತೆ. ಇವಾಗ ಕಡಲೆಕಾಯಿ ತೊಗೊಳ್ಳೋಣ ಅಂತ ಕೆಲವೊಂದು ಸರಿ ಹಸಿ ಕಡಲೆಕಾಯಿ ತೊಗೊಬರ್ತಾರೆ, ಕೆಲವೊಂದು ಸರಿ ಹುರಿದಿರೋದು. ಇವತ್ತು ಹುರಿದಿರೋದು ತೊಗೊಂಬರ್ತಾ ಇದ್ದಾರಂತೆ. ನಾನು ಒಳಗಡೆ ಹೋಗಿ ಏನಾದರೂ ಮಾಡೋಣ ಅಂದ್ಕೊಂಡೆ, ಆ ಕೆಲಸ ತಪ್ಪಿತು. ಕಡಲೆಕಾಯಿನೇ ತೊಗೊಳ್ಳೋಣ ಅಂತ, ಬಡವರ ಬಾದಾಮಿ ಅಲ್ವಾ, ಹಾಗಾಗಿ ಕಡಲೆಕಾಯಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ತಾತನ ಹತ್ರ ತೊಗೋಬೇಕು ಇವಾಗ. ಪಾಪ ನೋಡಿ ಮಳೆ ಅಂದರೆ 2 ಗಂಟೆಯಿಂದನೂ ಜಿಡಿ ಅನಿತಾನೇ ಇದೆ. ಅಲ್ಲಿಂದ ಪಾಪ ತಾತ ಬಂದಿದೆ ನೋಡಿ. ಇಂಥವ್ರನ್ನೆಲ್ಲ ನೋಡಿದಾಗ ಖುಷಿಯಾಗುತ್ತೆ. ನಾವೇ ಇನ್ನು ಅಯ್ಯೋ ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ ಅಂತೀವಿ. ಪಾಪ ತಾತನ ನೋಡಿ ಇಷ್ಟು ವಯಸ್ಸಾಗಿದ್ರು ಕೆಲಸ ಮಾಡ್ತಾಯಿದ್ದಾರೆ ಅಂದಮೇಲೆ ನಮ್ಮದೆಲ್ಲ ಯಾವುದು ಅಲ್ವಾ. ಚೆನ್ನಾಗಿಲ್ಲ ಅಂತ ಕಡಲೆಕಾಯಿ ತಿಂದಷ್ಟು ನೀನು ತಿಂದಿದ್ಯಾ ಇಲ್ವೋ ಗೊತ್ತಿಲ್ಲ. ವ್ಯಾಪಾರ ಮಾಡಕ್ಕೆ ನೀನೇನೋ ಕಡಲೆಕಾಯಿ ವ್ಯಾಪಾರ ಮಾಡೋಣ ಅಂದ್ರೆ ನೀನಂತ ಮಾಡ್ತೀವಿ, ನಾವು ನಾವೇಂತ ಮಾಡ್ತೀವಿ. ಹೆಂಗಿದೆ ಸುಮಾರು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀಯಾ?
ಗಂಗೋಡಿ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀಯಾ? ಯಾರು ಮನೆಗೆ ಬಂದ್ರು ನಾವು ಸಾವಂದಾಯಿನ ಹಳ್ಳಿಯ ಯಾವ ಹೊಸಮನೆ ಹೊಸಮನೆಯಿಂದ ಇದು ಸೋಮೇಗೌಡ ಸಾವಂದಾಯ ನಿಮ್ಮ ಸೊಸ ಊರು ಮುಂದೆ ಹೋಟ್ಲಿಕ್ಕೆ ಇದ್ರಲ್ಲ ಹಳ್ಳಿ ಮತ್ತು ಚಿಕನಳ್ಳಿಗೆ ಇಲ್ಲೇ ಎಂಟೊಳಗಿರಲ್ವ ಚಿಕನಳ್ಳಿಗೆ ಎಂಟೊಳಗಿರಲ್ವ ಓ ಯಾರು ಮನೆ ಚಿಕನ್ ಹೇಳಿಲ್ಲ ಹೋಗ್ಲಿ ಕೊಟ್ರಿ ನೀವು ತರೋದೆಲ್ಲ ಚೆನ್ನಾಗಿರ್ತದೇನ್ರಿ ನಾಡ್ದು ನೀವು ಬೆಳೆಯೋರಾಗಿಲ್ಲ ಚೆನ್ನಾಗಿರ್ತವ ಒಂದು ವಿಚಾರ ಪಾಪ ನಿಮ್ಮ ಮಗನ ಹೆಸರು ತಾತನ್ ಜೋರಾಗಿ ಹೇಳ್ಬೇಕು ಕಿವಿ ಕೇಳ್ಸಲ್ಲ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡಿದ್ ನೀನು? ಅಲ್ಲ ತಾತ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇರೋದು ಅಂತ ಕೇಳ್ತಾವ್ರೆ. ಇಪ್ಪತ್ತು ಮಾಡ್ತೀನಿ ನೋಡ್ಕೊಂಡು ಮಾಮೂಲಿ ರೂಪಾಯಿ ತಗೊಂಡು ಒಂದೇ ತುಂಬ ತಾಕತ್ತೆ. ಮನತ ರೆಡಿ ಮಾಡ್ಬೇಕು ವಾಪಸ್ ರೆಡಿ ಮಾಡೋದು ವಾಪಸ್ ವ್ಯಾಪಾರ ಜಲ್ದಲ್ಲಿ ಬಿಡ್ಬೇಕು ಜಳ್ಳು ಜಳ್ಳು ಬಿಟ್ರೆ ಅದೇ ಇನ್ನೊಂದು ತಕ್ಕಬೇಕು ಅಲ್ಲ ಜಳ್ಳ ಕ್ಲೀನಾಗಿ ತೆಗೆದ್ಬಿಡ್ಬೇಕು ಅಂತ ಹೇಳಿದೆ ಏನಾಗ ಮರ ಹಾಕಕ್ಕೆ ಹೊಡೆದು ತೆಗ್ದು ಹಾಕೋದು ವಾ ಏನು ಲಾಭ ಏನಾಗಲ್ಲ ಮಾಡಿದ್ರೆ ಲಾಸ್ಟ್ ಆಗೋಲ್ಲ ಪೊಲೀಸ್ ನಂದೇನಿಲ್ಲ. ಯಾರ್ಬೇಕು ಸರ್? ಈಗ ಸಂಜೆನೇ ಇರ್ತಂದ್ರೆ ನಾನು ಊರಿಗೆ ಹೋಗಿದ್ದೆ ಅವಾಗ ಊರ ಒಳಗಡೆ ಕೊಡವ ಸಂಜೆನೇ ಇರ್ತಿದ್ದೆ ರೀ, ಆಮೇಲೆ ಊರಿಗೆ ಹೋಗ್ತಿಲ್ಲ ಅದು ಕೊಡ್ತೀನಿ. ಅದು ಅಲ್ಲ ಮನೆ. ಅವ್ನು ಮನೆ ಮನೆ.